ಮಾದರಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿರುವ ನಟ ದರ್ಶನ್ ಪ್ರಕರಣ ಖಂಡನೀಯ. ಇದು ಕನ್ನಡ ನಾಡಿಗೆ ಕ್ಷೋಭೆ ತರುವಂತದ್ದಲ್ಲ ಎಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಹೇಳಿದ್ದಾರೆ. ನಗರದಲ್ಲಿ ಗುರುವಾರ ಮಧ್ಯಾಹ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿರುವ ನಟ ಹಾಗೂ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವ ನಟ ಈ ಹಿಂದಿನಿಂದಲೂ ಅನೇಕ ತಪ್ಪುಗಳನ್ನ ಮಾಡುತ್ತಲೇ ಬಂದಿದ್ದಾರೆ. ಅವರ ವಿರುದ್ಧ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವ ನಟ ಈ ರೀತಿಯ ಹೇಯ ಕೃತ್ಯ ಮಾಡಿದ್ರೆ ಅಭಿಮಾನಿಗಳಿಗೆ ಏನು ಸಂದೇಶ ನೀಡಲು ಸಾಧ್ಯ? ಒಳ್ಳೆಯ ಸಂದೇಶ ನೀಡುವ ಬದಲಾಗಿ ಹಲ್ಲೆ ಕೊಲೆ ಮಾಡುವ ಹಂತಕ್ಕೆ ತಲುಪುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಹಣ, ಅಧಿಕಾರ, ಅಂತಸ್ತಿನ ದರ್ಪದಲ್ಲಿ ಈ ರೀತಿಯ ಹೀನ ಕೃತ್ಯ ಮಾಡಿರುವುದು ಖಂಡನೀಯ. ಇಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ದಕ್ಷ ಅಧಿಕಾರಿಗಳನ್ನ ನಿಯೋಜಿಸಿ ಸಮಗ್ರ ತನಿಖೆ ನಡೆಸಿ ಅವರ ದುಷ್ಕೃತ್ಯದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಫಾಸ್ಟ್ಯಾಗ್ ಕೋಡ್ ತೆಗೆದು ಅತ್ಯಂತ ಉಗ್ರ ಶಿಕ್ಷೆ ವಿಧಿಸಬೇಕು. ಜೊತೆಗೆ ಸಿನಿಮಾ ರಂಗದಿಂದ ಚಲನಚಿತ್ರ ಮಂಡಳಿ ಹೊರಹಾಕಬೇಕು ಎಂದು ಆಗ್ರಹಿಸಿದರು. ಕೊಲೆ ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿ ಮೇರು ನಟ ಅಂತೇಳಿ ಹೆಸರು ಪಡ್ಕೊಂಡಿದ್ರು ಅಂತ ನಟ ದರ್ಶನ್ ಮತ್ತು ಪಟಾಳಂಗಳು ಕೊಲೆ ಆರೋಪಿ ಆಗಿರ್ತಕ್ಕಂಥದ್ದನ್ನು ನೋಡಿ ನಮಗಂತೂ ತುಂಬಾ ದಿಗ್ಭ್ರಮೆಯಾಗಿದೆ. ಇಂತಹ ಮನೋಸ್ಥಿತಿ ಇರ್ತಕ್ಕಂಥದ್ರಿಂದ ಸಮಾಜದ ಸ್ವಾಸ್ಥ್ಯ ಕೂಡ ಹಾಳಾಗಿದೆ. ಅವುಗಳ ಹೆಸರು ಮತ್ತು ಅಂತಸ್ತಿನಿಂದ ಹಣ ಗಳಿಸಿದರು. ಅದರಿಂದ ಅವರು ಇಂತಹ ಹೀನ ಕೃತ್ಯಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಮೊದಲಿಗೆ ಅತ್ಯಂತ ದುರದೃಷ್ಟಕರ ಅಂತ ಹೇಳಿ ಭಾವಿಸಿದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.